ಹಿರಿಯ ಶಾಸಕ ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಒಂದು ಪ್ರಶ್ನೆ, ಈ ಒಂದು ಕ್ಯಾಬಿನೆಟ್ನ ಪಟ್ಟಿಯನ್ನು ಗಮನಿಸಿದ್ರೆ ಗೆದ್ದವರು ಇನ್ನೆಷ್ಟು ಸಲ ಗೆಲ್ಲಬೇಕು, ಯಾವಾಗ ಮಂತ್ರಿ ಆಗಬೇಕು, ಕ್ಷೇತ್ರ ಜನತೆಗೆ ಅಭಿವೃದ್ಧಿ ಅನ್ನೋದನ್ನ ಮುಖ ತೋರಿಸೋದು ಯಾವಾಗ, ಈ ಪ್ರಶ್ನೆ ಹೇಳಲ್ವಾ? ಈ ಪ್ರಶ್ನೆ ಈಗಾಗಲೇ ಬಂದ್ಬಿಟ್ಟಿದೆ. ಈಗ ಯಾರ ಮುಂದೆ ಹೇಳೋಣ? ಈಗ ಅಪ್ಪ ಅಮ್ಮ ಇಲ್ಲ ಹೇಳ್ಕೊಳಕ್ಕೆ. ಈಗ ಅಣ್ಣ ತಮ್ಮಗಳಿಂದ ಹೇಳಿದ್ರೆ ಆಳ್ತಾರೆ. ಈಗ ನಮ್ಮ ಜನಗಳ ಮುಂದೆ ಹೋದರೆ ಕಣ್ಣೀರು ಒರೆಸ್ಕೊಂಡು ಇವತ್ತಾಗಲಿ ಹಿಂದಕ್ಕೆ ಹೋದರು. ಇದು ಇನ್ನು ಯಾರಿಗೆ ಹೇಳಬೇಕಾಗ್ತದೆ? ಭಗವಂತನಿಗೆ ತಿಳಿಸ್ಬೇಕು, ನಮ್ಮ ಮೊರೆ ಹೋಗಬೇಕು. ನಮಗೂ ವಯಸ್ಸಾಗ್ತಾ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮಗೊಂದು ಆಶಾದಾಯಕವಾಗಿರ್ತಕ್ಕಂಥ ರಾಜಕೀಯನೇ ನಡೆಸ್ಕೊಂಡು ಬಂದ್ವಿ. ನಂಬಿಕೆ ಯಾವತ್ತೂ ಕೂಡ ನಾವು ಪಾರ್ಟಿಗೆ ದ್ರೋಹ ಮಾಡಿದವರಲ್ಲ. 94ರಲ್ಲಿ ಸರ್ಕಾರಗಳಿಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದು ಅದೇ ಪಾರ್ಟಿನೇ ಬೇಕು ನನಗೆ ಅಂತೇಳಿ ಟಿಕೆಟ್ ತೊಗೊಂಡು ನಾನು ನಿಂತು ಗೆದ್ದು ಬಂದಿರೋನು. ಹಿಂದೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಬೇಕಾದ್ರೆ ನನ್ನ ಕರೆದು ಗುರುತಿಸಿ ಅವತ್ತು ಡೆಪ್ಟಿ ಸ್ಪೀಕರ್ನೂ ಮಾಡಿದರು. ಸಾಕಷ್ಟು ಕೆಲಸಗಳು ಕೂಡ ನಾವು ಮಾಡಿದ್ವಿ. ಅದಾದಮೇಲೆ ನಾನು ಬಳ್ಳಾರಿ ರೂರಲಲ್ಲಿ ಕೂಡ ML ಆಗಿ ಮತ್ತು ಇದೇ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟು ಅಂಥ ಸಂದರ್ಭದಲ್ಲಿ ನಿಲ್ಲಿಸಿದ್ರು, ಆಗಲೂ ಗೆದ್ದು ಬಂದೆ. ಮತ್ತು ಕೂಡ್ಲಿಗೆಯಲ್ಲೂ ಕೂಡ ಗೆದ್ದೆ. ಅಲ್ಲಿ ಕೂಡ ಜನಗಳಿಗೆ ಯಾವ ರೀತಿ ತೊಂದರೆ ಮಾಡಿದಂಗೆ ನಾನು ಕೆಲಸ ಮಾಡಿದ್ದೀನಿ. ಈ ಅನುಭವದ ಮೇಲೆ ನಮ್ಮನ್ನು ಎಲ್ಲೋ ಒಂದು ಕಡೆ ಕನ್ಸಿಡರ್ ಮಾಡೇ ಮಾಡ್ತಾರೆ. ಅನುಭವದ ಜೊತೆಗೆ ಕನ್ಸಿಡರ್ ಮಾಡ್ತಾರೆ, ನಮ್ಮ ಯೋಗ್ಯತೆಯನ್ನು ನೋಡ್ಬೋದು ಅನ್ನೋ ಒಂದು ಆಸೆ ನನಗಿತ್ತು. ಆದರೆ ಈ ರೀತಿ ಭಾವನೆಗಳು ಅವ್ರು ಏನು ತಿಳ್ಕೊಂಡಿದ್ದಾರೋ ಏನಿದೆ ಅಂತ ನಮ್ಗೆ ಅರ್ಥವಾಗಲಿಲ್ಲ. ನಮ್ಮ ಜನಗಳ ಬಹುಜನದ ಆಸೆ ಅಂತ ಹೇಳಿದ್ರೆ ಆ ಜನಗಳದ್ದು 2 ಲಕ್ಷ 3 ಲಕ್ಷ ಜನ ಆಯ್ಕೆ ಮಾಡಿದ್ದಾರೆ. ಒಂದು ಸಲ ಆದರೂ ಗೋಪಾಲಕೃಷ್ಣ ಅವ್ರಿಗೆ ML ಆಗಿ ನೋಡಬೇಕು, ಮಿನಿಸ್ಟ್ರಾಗಿ ನೋಡಬೇಕು ಅನ್ನೋ ಒಂದು ಆಸೆ ಭಾಳ ಇತ್ತು. ಅದು ನಿರಾಶೆ ಆಗೋಯ್ತು. ಅದಕ್ಕೆ ಭಾಳ ನೋವಾಗ್ತದೆ. ನಾನು ಮಂತ್ರಿ ಆಗ್ಲಿಕ್ಕೆ ನಾನು ನೋವಿಲ್ಲ, ಜನಗಳಿಗೆ ಮತ್ತೆ ನಿರಾಶೆ ಆಯ್ತಲ್ಲ ಅಂತ ನೋವಾಗುತ್ತೆ. ಅಂದರೆ ಹೈಕಮಾಂಡ್ ಯಾವ ಮಾನದಂಡದ ಆಧಾರದ ಮೇಲೆ ಕ್ಯಾಬಿನೆಟ್ಗೆ ಎಲ್ಲರನ್ನ ಆಯ್ಕೆ ಮಾಡಿದೆ ಅಂತ ಅದನ್ನು ನೀವು ಅವ್ರನ್ನ ಕೇಳಬೇಕು, ಮಾನದಂಡಗಳು ಏನು ಇಟ್ಕೊಂಡಿದ್ರಿ ಅಂತ. ಹೌದಲ್ಲ? ಈಗ ಉದ್ದೇಶ ಈಗ 20 ಜನ ಸೆಲೆಕ್ಟ್ ಮಾಡಿದಂತ ಮಧ್ಯಾಹ್ನ ಬಂತು. ಇದ್ದಕ್ಕಿದ್ದಂಗೆ ಯಾರೋ ಎಮ್ಮನ್ನು ತೆಗೆದ್ರು, ಇನ್ನೊಬ್ಬರನ್ನ ಹಾಕಿದ್ರು. ಇನ್ನೊಬ್ಬನ ಯಾರೋ ಮಂಕಾಳ ವೈದ್ಯ ಅಂತ ತೆಗೆದ್ರು, ಇನ್ನೊಬ್ಬರನ್ನ ಹಾಕಿದ್ರು. ಇದೆಲ್ಲಿ ಮಾನದಂಡಗಳು? ಇವೆಲ್ಲ ಬರ್ತವೆ ಮಾನದಂಡಗಳು. ಇವಕ್ಕೇನು ಮಾನದಂಡಗಳೇನಿಲ್ಲ, ಹಿಂದೆ ಇತ್ತು ಅವೆಲ್ಲ. ಪ್ರಿನ್ಸಿಪಲ್ಸು, ಎಥಿಕ್ಸು ಅಂಬೋದು ಹಿಂದಿನ ರಾಜಕಾರಣದಲ್ಲಿ. ಈಗಿನ ರಾಜಕೀಯದಲ್ಲಿ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ತಗೊಳ್ಳೋಂಥ ನಿರ್ಧಾರಗಳಿವು. ಅಂದರೆ ಹಿರಿಯರು ಪಕ್ಷ ಕಟ್ಟಲ್ಲ ಅಂತನಾ ಅಥವಾ ಹೊಸಬರಿಗೆ ಮಾತ್ರ ಸಾಧ್ಯ ಅಂತನಾ? ಏನು ಈಗ ಹಿರಿಯರು ನಮ್ಮ ತಾತ ಮುತ್ತಾತಗಳು ನಮ್ಮ ಆಸ್ತಿಗಳು ಮಾಡೋದು ಹೋಗಿದ್ರು. ಇವತ್ತು ನಾವು ದುಡಿಯೋಕ್ಕಾಗ್ತಿತ್ತ? ಆಸ್ತಿಗಳು ಇಟ್ಕೊಳ್ಳೋಕ್ಕಾಗ್ತಿತ್ತ? ಹಂಗೆ ಹಿರಿಯರೊಬ್ಬರು ಮೊದಲು ಬೇಸ್ ಹಾಕಿದ್ದಾರೆ. ಹಿರಿಯರು ಕೂಡ ಹೋರಾಟ ಮಾಡಿ ದುಡಿದಿದ್ದಾರೆ. ಹಿರಿಯರು ಮತ್ತೆ ಅದನ್ನು ಬೆಳೆಸ್ತಾ ಹೋದರೆ ಇವತ್ತು ಉಳಿತಿತ್ತ ಪಾರ್ಟಿ. 120 ವರ್ಷಗಳು ಪಾರ್ಟಿ ಆಗಿನ ಕಾಲದಲ್ಲಿ ಕಷ್ಟಪಟ್ಟು ದುಡಿದಿದ್ದಾರೆ, ನಿಲ್ಲಿಸಿದ್ದಾರೆ, ಈಗಲೂ ನಿಂತ್ಕೊಂಡಿದ್ದೆ. ಅದಕ್ಕೆ ನಾವು ಆ ಪಾರ್ಟಿಗೆ, ಪಕ್ಷಕ್ಕೆ ಗೌರವ ಕೊಡಬೇಕು ಅನ್ನೋ ಬೇರೆದಕ್ಕಲ್ಲ. ಮುಂದಿನ ನಿರ್ಧಾರ ಏನು ಸರ್? ಯಾಕೆಂದರೆ ಬಹಳಷ್ಟು ಜನ ಶಾಸಕರಿಗೆ ಬೇಸರ ಇದೆ. ಎಲ್ಲರೂ ನಿಮ್ಮ ಥರನೇ ಕರೆ ಮಾಡ್ತಿದ್ದಾರೆ, ಅಸಮಾಧಾನವನ್ನು ತೋಡ್ಕೊಳ್ತಿದ್ದಾರೆ, ಬೇಸರವನ್ನು, ನೋವನ್ನು ಹಂಚ್ಕೋತಿದ್ದಾರೆ. ನಿಮ್ಮೆಲ್ಲರ ನಿರ್ಧಾರ ಏನಾಗಿದೆ? ಅಲ್ಲ, ಇವರು ಬುದ್ಧಿವಂತರಾಗಿದ್ದರೆ ಮುಖ್ಯಮಂತ್ರಿ ಬದಲಾವಣೆ ಅಷ್ಟೇ ಮಾಡಿಬಿಟ್ಟು ಅಲ್ಲಿ ಮುಗಿಸ್ಕೋಬೇಕಾಗಿತ್ತು. ಯಾಗೋ ಹಿಂದೆ ಮಂತ್ರಿಗಳಿದ್ರಲ್ಲ, ಅವ್ರನ್ನೇ ಮುಂದುವರ್ಸ್ಕೊಡೋದ್ರೆ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಮುಖ್ಯಮಂತ್ರಿ ಅವ್ರು ಬದಲಾವಣೆ ಆದಮೇಲೆ ಆ ಮಂತ್ರಿಗಳು ಅಲ್ಲೇ ಹೋಗ್ತಾರೆ, ಈಗ ಬಂದಾಗ ಹೊಸ ಮಂತ್ರಿಗಳು ಬರ್ತಾರೆ ಅಂತ ಆಸೆ ಇತ್ತು. ಇದ್ರ ಮತ್ತು ಅವ್ರು ಇಲ್ಲಿಗೆ ಬಂದರು, ಇವರು ಅಲ್ಲೇ ಹೋದರು. ಈ ಥರ ಆಗಿದ್ದ ಪರಿಸ್ಥಿತಿ ಎಲ್ಲ ಕನ್ಫ್ಯೂಷನ್ ಆಗಿ ನಾವೇನಾದರೂ ಅದ್ರಾಗ ಇರಲಿಲ್ಲಲ್ಲ, ಇದ್ರಾಗ ಬರ್ತೀವಿ ಅಂತ ಆಸೆ ಇಟ್ಕೊಂಡಿದ್ದು, ಇದ್ರಾಗೂ ಬರಲಿಲ್ಲಲ್ಲ, ನೋವಾಗಿದೆ. ಭಾಳ ಜನ ಯಶವಂತರಾಯಗೌಡ ಪಾಟೀಲರು ಸೇರಿದಂಗೆ ಭಾಳ ಜನ ನಾವು ರಾಜೀನಾಮೆ ಕೊಡ್ತೀವಿ ಅಂತಿದ್ದಾರೆ. ಇಲ್ಲ, ಹೇಳ್ತಾರೆ. ಈಗ ಆ ಥರದಲ್ಲಿ ನೋವಾಗಿರುತ್ತೆ, ಅವ್ರ ಮಾನಸಿಕವಾಗಿ ನೋವಾಗಿರುತ್ತೆ. ಮತ್ತು ಬೇರೆ ದಾರಿ ಇರಲ್ಲ. ಮತ್ತು ಭಾಳ ನೋವು ಬಂದಾಗ ಮನುಷ್ಯನಿಗೆ ಇನ್ನೇನಾಗುತ್ತೆ, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಹೀಗಾಗಿ ನಾವು ಆ ತೀರ್ಮಾನಕ್ಕೆ ನಾವು ನೇರವಾಗಿ ತಗೊಳಕ್ಕಾಗಲ್ಲ. ಯಾಕಂದರೆ ಐ ಆಮ್ ವೆರಿ ಸ್ಮಾಲ್ ಮ್ಯಾನ್. ನಾನು ಐ ಹ್ಯಾವ್ ಟು ಗೋ ಬಿಫೋರ್ ಅವರ್ ಪೀಪಲ್. ಅವ್ರು ನನಗೆ ವೋಟ್ ಮಾಡಿ ನನಗೆ ML ಮಾಡಿದ್ದಾರೆ. ದೇ ಆರ್ ದಿ ಅಥಾರಿಟಿ ಆಲ್ಸೋ. ಅವ್ರ ಹತ್ರ ಹೋಗಿ ನಾನು ಸಬ್ಜೆಕ್ಟ್ ಮುಂದೆ ಇಡಬೇಕು. ಆ ಜನ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರಬೇಕಾಗಿತ್ತು ಮುಂದಿನ ದಿನಗಳಲ್ಲಿ. ಹಂಗಂತೇಳಿ ಸರ್ಕಾರ ಕೆಡವಾದಂಥ ವಿಚಾರದಲ್ಲಾಗಲಿ, ಅವ್ರಿಗೆ ಮುಜುಗರಕ್ಕೆ ತರ್ತಕ್ಕಂಥದ್ದಾಗಲಿ, ಅವ್ರಿಗೆ ತೊಂದರೆ ಮಾಡ್ತಕ್ಕಂಥ ಉದ್ದೇಶ ಖಂಡಿತವಾಗಲಿಲ್ಲ. ನಾನೇನಂದರೆ ಜನ ಇರೋದ್ರಿಂದ ಅದರಿಂದಾಗಿ ಇನ್ನೊಂದು ಸಾರಿ ಜನದ ಮುಂದೆ ಹೋಗಿ ಈ ವಿಚಾರಗಳು ತಿಳಿಸ್ತೀನಿ ನಾನು. ಅವ್ರಿಗಾಗಲೇ ಗೊತ್ತಾಗಿದೆ ಆಗಲೇ. ಇದಿಷ್ಟು ಹಿರಿಯ ಶಾಸಕ ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.